ದೇವರಲ್ಲೇ ನಂಬಿಕೆ ಇಲ್ಲದೆ ಇರೋರು ಏಥಿಸ್ಟ್ಗಳಿಗೆಲ್ಲ ನಾವೇನ್ ಹೇಳ್ಬೇಕು ಇದು? ಹೇಳ್ಬೇಕು ಅಂದ್ರೆ ಹೇಳಿದ್ನಲ್ಲ, ಅವರು ಈ ಮೂರು ಮನಸ್ಥಿತಿಲೇ ಇರ್ತಾರೆ. ಸೊ ಅದಕ್ಕೆ ಅವ್ರಿಗೆ ಇದು ಆನ್ಸರ್ ಆಗೇ ಆಗತ್ತೆ. ಅಲ್ಲ ಅಂದ್ರೆ ಒನ್ ಫೈನ್ ಡೇ ದೇ ಹ್ಯಾವ್ ಟು. ಅಲ್ಲ, ಅವ್ರು ಏಥಿಸ್ಟ್ ಆಗಲಿ, ಬಿಲೀವರ್ಸ್ ಆಗಲಿ, ನಾನ್ ಬಿಲೀವರ್ಸ್ ಆಗಲಿ, ಇನ್ಸೈಡರ್ಸ್ ಆಗಲಿ, ಔಟ್ಸೈಡರ್ಸ್ ಆಗಲಿ, ಯಾರೇ ಆಗಲಿ, ಚಾಲೆಂಜರ್ಸ್ ಆಗಲಿ, ಅಕ್ಸೆಪ್ಟರ್ಸ್ ಆಗಲಿ, ಯಾರೇ ಆಗಲಿ, ಈ ಮೂರು ಮಾನಸಿಕ ಸ್ಥಿತಿಗಳಲ್ಲೇ ಇರ್ತಾರೆ. ಎವ್ರಿ ಹ್ಯೂಮನ್ ಬೀಯಿಂಗ್. ಎವ್ರಿ ಹ್ಯೂಮನ್ ಬೀಯಿಂಗ್. ಸೈಂಟಿಫಿಕಲಿ ಕರೆಕ್ಟ್ ಅದು ಆಕ್ಚುಲಿ. ಅಲ್ಲ, ಅವರ ಬಿಲೀಫ್ ಸಿಸ್ಟಮ್ ಏನು? ನೀನು ನಂಬಲ್ಲಪ್ಪ, ಕರೆಕ್ಟು, ಸಂತೋಷ, ನೀನು ನಂಬಬೇಕು ಅಂತ ಯಾರೂ ಒತ್ತಾಯ ಮಾಡ್ತಿಲ್ಲ. ನಿನ್ನ ನಂಬಿಕೆ ಏನು ಅಂತ ಕೇಳ್ತಿದ್ದೀನಿ ಅಷ್ಟೇ. ವಾಟ್ ಈಸ್ ಯುವರ್ ಬಿಲೀಫ್ ಸಿಸ್ಟಮ್? ನಾನು ತಿಳ್ಕೊಳ್ತೀನಿ. ನಿನ್ನ ಬಿಲೀಫ್ ಸಿಸ್ಟಮ್ ಏನು ನನಗೂ ತಿಳಿಸು. ನಾನು ಏನಾದರೂ ಪ್ರಯತ್ನ ಬೀಳ್ತೀನಿ, ಅದನ್ನು ಅಳವಡಿಸ್ಕೊಳ್ಬೋದಾ ನಮ್ಮ ಜ್ಯೋತಿಷ್ಯಕ್ಕೆ ಅಂತ. ಇನ್ನೊಂದು ರ್ಯಾಪಿಡ್ ಫೈರ್ ಕ್ವಶನ್ ಗುರುಜಿ, ಅಸ್ಟ್ರಾಲಜಿ ಮಿಸ್ಯೂಸ್ ಆಗ್ತಾ ಇದೆಯಾ? ನೋ ಕಮೆಂಟ್. ಅಲ್ಲ, ನಿಮ್ಮ ಅನುಭವಕ್ಕೆ ಇದು ನಿಮ್ಮ ಒಂದು ಈ ಸ್ಥಿತಿ ಕರೆಕ್ಟ್. ಯಾಕೆ ಅಂತಂದ್ರೆ ಅದು ಬಹಳ ಮ್ಯಾಕ್ರೋ ಸಬ್ಜೆಕ್ಟ್. ಅದು ಮಿಸ್ಯೂಸ್ ಆಗ್ತಿದೆಯಾ, ಗುಡ್ ಯೂಸ್ ಆಗ್ತಿದೆಯಾ? ಆದರೆ ಒಂದಂತೂ ನಿಜ, ತುಂಬ ಪಾಪ್ಯುಲರ್ ಆಗ್ತಾ ಇದೆ. ನಂಬಿಕೆಗಳು ಜಾಸ್ತಿ ಆಗ್ತಾ ಇದೆ. ಅಸ್ಟ್ರಾಲಜಿ ತುಂಬಾ ಪಾಪ್ಯುಲರ್ ಆಗ್ತಾ ಇದೆ. ಯಾಕಂದ್ರೆ ನೀವ್ ಹೇಳಿದಂತ 3 ಸ್ಟೇಜಸ್ ಆಫ್ ಮೈಂಡ್ ಅಲ್ಲಿ ಜನಗಳು ಇವಾಗ ಜಾಸ್ತಿ ಇರೋದ್ರಿಂದ ಆ ಅಸ್ಟ್ರಾಲಜಿನ ಮೊರೆ ಹೋಗ್ತಾ ಇದ್ದಾರೆ ಎಲ್ಲರೂ. ಪಾಪ್ಯುಲರ್ ಆಗ್ತಾ ಇದೆ. ಆದರೆ ಒಂದು ಪಾಪ್ಯುಲರ್ ಅಸ್ಟ್ರಾಲಜಿ ಬೇರೆ, ಕ್ಲಾಸಿಕಲ್ ಅಸ್ಟ್ರಾಲಜಿ ಬೇರೆ. ಹೌದಾ? ಹೌದು. ಪಾಪ್ಯುಲರ್ ಅಸ್ಟ್ರಾಲಜಿ ಬೇರೆ, ಕ್ಲಾಸಿಕಲ್ ಅಸ್ಟ್ರಾಲಜಿ ಬೇರೆ. ಅಸ್ಟ್ರಾಲಜಿ ಮಿಸ್ಯೂಸ್ ಆಗ್ತಿದೆಯಾ, ಅಬ್ಯೂಸ್ ಆಗ್ತಿದೆಯಾ, ಅಥವಾ ಗುಡ್ ಯೂಸ್ ಆಗ್ತಿದೆಯಾ, ಅದನ್ನು ಹೇಳೋಕ್ಕಿಂತ ಬದಲಾಗಿ ತುಂಬ ಪಾಪ್ಯುಲರ್ ಆಗ್ತಾ ಇದೆ ಅಂತ ಹೇಳಬಲ್ಲೆ. ಸೊ ನಿಮ್ಮ ಪ್ರಕಾರ ಒನ್ ಥಿಂಗ್ ಅಸ್ಟ್ರಾಲಜರ್ಸ್ ಮಾಡಲೇಬೇಕು ಅನ್ನೋದು ಏನು ಹೇಳ್ತೀರಾ? ಅಸ್ಟ್ರಾಲಜರ್ಸ್ ಮಾಡಬೇಕಾಗಿರೋದು ಒಂದು ಥಿಂಗ್ ಏನಿರ್ಬೋದು ಅದು? ಆಗಲೇ ಹೇಳಿದ್ನಲ್ಲ, ನಾನು ಹೇಳಿದ್ದೀನೋ ಇಲ್ವೋ ಜ್ಞಾಪಕ ಇಲ್ಲ, ಈಗ ಹೇಳ್ತೀನಿ ಕೇಳಿ. ಎ ಕ್ಲೈಂಟ್ ಕಮ್ಸ್ ವಿತ್ ಅನ್ ಓಷನ್ ಆಫ್ ಫೇತ್. Your ocean of knowledge facilitates his ocean of faith ಅಷ್ಟೇ. But ultimately the client's ocean of faith wins, not your ocean of knowledge. Ocean of client's ocean of faith ಇದೆಯಲ್ಲ, ಅಷ್ಟು ಅಗಾಧ ಸಾಗರದಂಥ ನಂಬಿಕೆ ಇಟ್ಕೊಂಡು ಬರ್ತಾನಲ್ಲ, ಅದು ಗೆಲ್ಲುತ್ತೆ ಹೊರತು ನಿಮ್ಮ ಸಾಗರದಂಥ ಜ್ಞಾನ ಅದಷ್ಟೇ. ನಿಮ್ಮ ಸಾಗರದಂಥ ಜ್ಞಾನಕ್ಕೆ ಇತಿಮಿತಿ ಇದೆ. ಆದರೆ ಅವನು ಸಾಗರದಂಥ ನಂಬಿಕೆ ಇಟ್ಕೊಂಡು ಬರ್ತಾನಲ್ಲ, ಅದು ಅವನಿಗೆ ಸಹಾಯ ಮಾಡುತ್ತೆ. ಇದು ಟ್ರೂತ್ ಆಫ್ ಕೌನ್ಸಿಲಿಂಗ್. ಇವಾಗ ಇದೇ ಕೌನ್ಸಿಲಿಂಗ್ ಅಂತ ಹೇಳಿದ್ರಲ್ಲ, ನಿಮ್ಮ ಜರ್ನಿ ಇವಾಗ 50ಕ್ಕೂ ಹೆಚ್ಚು ವರ್ಷಗಳಾಗೋಗಿದೆ ನಿಮ್ಮ ಈ ಜರ್ನಿ. ಹಿಂದೆ ತಿರುಗಿ ನೋಡಿದ್ರೆ ಅದರಲ್ಲಿ ಎಷ್ಟೋ ಘಟನೆಗಳು, ಸಿಹಿ ಕಹಿ ಘಟನೆಗಳು ಇದ್ದೇ ಇರುತ್ತೆ ಖಂಡಿತವಾಗ್ಲು. ಬಿಕಾಸ್ ಯಾರಿಗೂ ಇದು ಈಸಿ ಅಂತೂ ಅಲ್ಲ, ಚಾಲೆಂಜಿಂಗ್ ನೀವು ಫೇಸ್ ಮಾಡಿರ್ತೀರ. ಬಟ್ ಇದು ನಿಮ್ಮ ಚಿಕ್ಕ ವಯಸ್ಸಿಂದನೇ ಒಂದು ಅನ್ಕೊಂಡಿದ್ರ ನಾನು ಈ ತರ ಆಗ್ಬೇಕು ಅನ್ನೋದೊಂದು? ಚಿಕ್ಕ ವಯಸ್ಸಲ್ಲಿ ಅಚಾನಕ್ ಆಗಿ ನಾನು ಬಂದು ಸ್ಕ್ರಿಪ್ಟೆಡ್ ಅಲ್ಲ, ಸ್ಕ್ರಿಪ್ಟ್ ಆಗಿ ಬರಲಿಲ್ಲ. ಸೊ ಇದು ಈ ಒಂದು ಇದೇ ತರ ಒಂದು ಲೈನಲ್ಲಿ ನಾನು ಬರ್ತೀನಿ, ಇಲ್ಲಿಗೆ ಈ ತರ ಒಂದು ಗುರಿ ಮುಟ್ತೀನಿ, ಈ ತರದೊಂದು ರೇರ್ ಕಲೆಕ್ಷನ್ಸ್ ಮಾಡ್ತೀನಿ, ಕರೆನ್ಸಿ ನೋಟ್ಸ್, ಸ್ಪಿರಿಚುವಲ್ ನ್ಯೂಮರಾಲಜಿ ಮೇಲೆ ಅಂತ ನಿಮ್ಗೆ ಏನಾದ್ರು ಅನ್ಸಿತ್ತಾ? ಇಲ್ಲಮ್ಮ, ಇಲ್ಲ, ಖಂಡಿತ ಇಲ್ಲ. ಇದು ಒಂದಾದ್ರೆ ಇಷ್ಟಕ್ಕೆ ನಿಲ್ಲಬಾರ್ದು, ಇದಕ್ಕೆ ಮುಂದಕ್ಕೆ. ಇವಾಗ 98ನೇ ಇಸ್ವಿಲಿ ಒಂದು ನೋಟ್ ಸಿಕ್ಕಿದ್ದು, ಅದು ಇಲ್ಲಿವರೆಗೂ ಕರ್ಕೊಂಬಂದು. ಅವಾಗ ನಿಮ್ಗೆ ಅನ್ಸಿತ್ತಾ ಇದೇನೋ? ಇಲ್ಲ, ಖಂಡಿತ ಅನ್ಸಿರ್ಲಿಲ್ಲ. ಇಟ್ಕೊಂಡಿದ್ದೆ, ಇದೇನು ಚೆನ್ನಾಗಿದೆಯಲ್ಲ, ನಾರ್ಮಲ್ ಆಗಿ ಇಲ್ವಲ್ಲ ಅಂತ ಇಟ್ಕೊಂಡಿದ್ದೆ ಅಷ್ಟೇ. ಬಟ್ ಅದು ಇಲ್ಲಿ ತನಕ ತಗೊಂಡ್ ಬರ್ಬೇಕು ಅಂತಂದ್ರೆ ಅದು ನಿಮ್ಮ ಜರ್ನಿಯ ಒಂದು ಕಾಲಕ್ರಮೇಣ ಬಂದಿತ್ತು. ಯಾಕೆ ಅಂದ್ರೆ ಬಿಡುವಿನ ಸಮಯದಲ್ಲಿ ಫ್ರೀ ಟೈಮಲ್ಲಿ ನಾನು ನ್ಯೂಮಿಸ್ಮ್ಯಾಟಿಸ್ಟ್, ಸ್ಟಡಿ ಆಫ್ ಕರೆನ್ಸೀಸ್ ಅಂಡ್ ಕಾಯಿನ್ಸ್ ಆದ್ರಿಂದ ಕಲೆಕ್ಟ್ ಮಾಡ್ತಾ ಕಣ್ಣಿಗೆ ಬೀಳ್ತಾ ಈಗ ಒಂದು ಥೀಮ್ ಯಾಕೆ ಇಡಬಾರ್ದು, ರ್ಯಾಂಡಮ್ ಕಲೆಕ್ಷನ್ಗಿಂತ ಥೀಮ್ ಕಲೆಕ್ಷನ್ ಯಾಕೆ ಇಡಬಾರ್ದು ಅಂತ ಥೀಮ್ ಕಲೆಕ್ಷನ್ ಇದು. ಓಕೆ, ದಿಸ್ ಈಸ್ ಥೀಮ್ ಕಲೆಕ್ಷನ್ ಐಡಿಯಾ ಬಂದು ಇಷ್ಟು ದೂರ ಬಂತು. ಅದು ಇವತ್ತು ನಿಮ್ಮ ಮುಂದೆ ಇದ್ದೀನಿ.
ಮತ್ತೆ ನಿಮ್ಮ ಒಂದು ಈ ಸಂದರ್ಶನದಷ್ಟು ಟೈಮಲ್ಲಿ ನಾನು ಕೇಳಿದ್ ಒಂದು ವರ್ಡ್ ಕೌನ್ಸಿಲಿಂಗ್ ಅಂತ, ಕನ್ಸಲ್ಟೇಷನ್ ಅಂತ ಎಲ್ಲೂ ಕೇಳಲಿಲ್ಲ. ಹೌದು. ಸೊ ಇದ್ರದ್ದು ಒಂದು ಡಿಫ್ರೆನ್ಸಿಯೇಷನ್ ಅದನ್ನ ನಮ್ಗೆ ಒಂಚೂರು ಹೇಳ್ತೀರಾ? ಕೌನ್ಸಿಲಿಂಗ್ ಮೊನ್ನೆ ತಾನೇ ಒಂದು ಸ್ಟೂಡೆಂಟ್ಗೆ ಹೇಳ್ಕೊಟ್ಟೆ. ಕೌನ್ಸಿಲಿಂಗಲ್ಲಿ ಏನಾಗುತ್ತೆ ಅಂದರೆ, ರೆಡಿಮೇಡ್ ಅಸ್ಟ್ರಾಲಾಜಿಕಲ್ ಚಾರ್ಟ್ಸ್ ಓಕೆ ನೋಡ್ಕೊಳ್ಳೋಕ್ಕಿಂತ ಕ್ಲೈಂಟ್ ಜೊತೆ ಚರ್ಚೆ ಮಾಡಿ, ಅದಕ್ಕೂ ಅವನ ಸಮಸ್ಯೆಗೂ ಇದಕ್ಕೂ ತಾಳೆ ಮಾಡಿ, ಅರ್ಥ ಆಗ್ತಿದೆಯಮ್ಮ? ಖಂಡಿತವಾಗ್ಲೂ. ಅರ್ಥ ಆಗ್ತಿದೆಯಾ ಪ್ರೇಕ್ಷಕರೇ? ನಿಮ್ಮ ಸಮಸ್ಯೆಗೂ ನೀವು ಕೊಟ್ಟಿರೋ ಜಾತಕಕ್ಕೂ ತಾಳೆ ಮಾಡಿ, ನಿಮಗೆ ಆ ಕ್ಷಣಕ್ಕೆ ಆ ಮೊಮೆಂಟ್ಗೆ ನಿಮ್ಮ ಸಮಸ್ಯೆಗೆ ಬೆಸ್ಟು ಏನು ಕೊಡ್ಬೋದು ಅದೇ ಕೌನ್ಸಿಲಿಂಗ್. ಕನ್ಸಲ್ಟೇಷನ್ ಅನ್ನೋದು ನಿಮ್ಮ ಜಾತಕ ತಗೊಂಡು ಓದಿ, ಈ ಗ್ರಹ ಇಲ್ಲಿ, ಈ ಗ್ರಹ ಇಲ್ಲಿ, ಈ ಯೋಗ, ಈ ದೋಷ, ಈ ದಶೆ, ಈ ನಕ್ಷತ್ರ, ಅದಕ್ಕೆ ಆಲ್ರೆಡಿ ಎಸ್ಟಾಬ್ಲಿಷ್ಡ್ ಅರ್ಥಗಳು ಏನಿದೆ ಅದನ್ನು ಕೊಟ್ಟು ಕಳಿಸೋದು ಕನ್ಸಲ್ಟೇಷನ್. ನಮ್ಮ ಥಾಟ್ ಪ್ರೋಸೆಸ್ಸಲ್ಲಿ ಕ್ಲೈಂಟ್ನು ಇನ್ವಾಲ್ವ್ ಮಾಡೋದೇ ಕೌನ್ಸಿಲಿಂಗ್. ತುಂಬಾ ಚೆನ್ನಾಗಿದೆ ಈ ಫ್ರೇಸ್ ಆಕ್ಚುಲಿ. ಅಲ್ಲಮ್ಮ, ಕೌನ್ಸಿಲಿಂಗ್ ಹೆಲ್ಪ್ಸ್. ಕರೆಕ್ಟ್. ನಮ್ಮ ಸ್ಲೋಗನ್ ಏನು ಗೊತ್ತೇನಮ್ಮ ಪ್ರೇಕ್ಷಕರೇ? ನನ್ನ ಸ್ಲೋಗನ್ ಏನು ಗೊತ್ತಾ? ವಿ ಡೋಂಟ್ ಪ್ರಿಡಿಕ್ಟ್ ಯುವರ್ ಫ್ಯೂಚರ್ ಬಟ್ ಹೆಲ್ಪ್ ಯು ಶೇಪ್ ಇಟ್. ನಮ್ಮ ವರ್ಕ್ ಸ್ಲೋಗನ್, ವಿ ಡೋಂಟ್ ಪ್ರಿಡಿಕ್ಟ್ ಯುವರ್ ಫ್ಯೂಚರ್ ಬಟ್ ಹೆಲ್ಪ್ ಯು ಶೇಪ್ ಇಟ್. ಪ್ರಿಡಿಕ್ಷನ್ ಅಂತ ಬಂದಾಗ ಇದು ಹೇಳಿ ಮುಗಿಸ್ತೀನಿ, ಆಯಿತಾ? ಪ್ರಿಡಿಕ್ಷನ್ ಅಂತ ಬಂದಾಗ ಕುಂಭಯುಗ, ಕಾಲಜ್ಞಾನ, ಪ್ರೊಜೆಕ್ಷನ್ಸ್, ಪ್ರಿಡಿಕ್ಷನ್ಸ್, ಪ್ರೊಫೆಸೀಸ್ ಅಂತ 3 ಹೇಳಿದ್ನಲ್ಲ ಆರ್ಟಿಕಲ್ಲು. 2000 ವರ್ಷಕ್ಕೆ ಭವಿಷ್ಯ ನುಡಿದಿರೋ ಆರ್ಟಿಕಲ್ ಅಂತ. ಇಲ್ಲಿ ಮುಖ್ಯವಾಗಿ ಭವಿಷ್ಯ, ಫಿಯರ್ ಆಫ್ ದಿ ಫ್ಯೂಚರ್ ಇದೆಯಲ್ಲ, ಅದ್ರ ಬಗ್ಗೆ ಭಾಳ ಮಾಸಸ್ಸು ಫಿಯರ್ ಆಫ್ ದಿ ಫ್ಯೂಚರ್. ಹೌದು. ಅದಕ್ಕೆ ಆ ಫಿಯರ್ ಆಫ್ ದಿ ಫ್ಯೂಚರ್ ಕಾರಣ ಏನು ಅನ್ನೋ ಚರ್ಚೆ ಬೇಡ. ಅದಕ್ಕೆ ಅಗಾಧವಾದ ಕಾರಣಗಳಿದೆ. ಭವಿಷ್ಯದ ಭಯಕ್ಕೆ, ಮಾಸಸ್ಗೆ ಅಗಾಧವಾದ ಕಾರಣಗಳಿದೆ, ಅದ್ರ ಚರ್ಚೆ ಬೇಡ. ಬಟ್ ಭವಿಷ್ಯದ ಭಯ ಮಾಸಸ್ಸಲ್ಲಿ ತುಂಬಿಕೊಂಡಿದೆ. ಅರ್ಥ ಆಯ್ತಾ? ಭವಿಷ್ಯ ನಾಳೆ ಏನಾಗುತ್ತೆ ಅಂತ ಪ್ರಶ್ನೆ ಎಲ್ಲರಿಗೂ ಕಾಡ್ತಾ ಇರುತ್ತೆ. ಮೇಜರ್ ಪರ್ಸೆಂಟೇಜ್ ಆಫ್ ಜನಗಳಿಗೆ ಕಾಡ್ತಾ ಇರುತ್ತೆ. ಆಯ್ತೇನಮ್ಮ? ಓಕೆ. ಬಂದವ್ರಿಗೆಲ್ಲ, ಬಂದು ಕ್ಲೈಂಟ್ಗೆಲ್ಲ ನೀನು ಭವಿಷ್ಯ ಚೆನ್ನಾಗಿದೆ ಅಂತ ಹೇಳ್ತಾ ಹೋದರೆ ಅದು ತಪ್ಪಾಗುತ್ತೆ ಅಲ್ಲೂರಾ? ಕರೆಕ್ಟ್. ಭವಿಷ್ಯದ ಜ್ಞಾನ ಎಲ್ಲಿಂದ ಬರಬೇಕು ನಮಗೆ? ನಾವು ಈ ಟೈಮ್ ಡೈಮೆನ್ಷನಲ್ಲಿ ಸಿಕ್ಕಾಕೊಂಡಾಗ ಭವಿಷ್ಯದ ಜ್ಞಾನ ಎಲ್ಲಿಂದ ಬರಬೇಕು? ನಾಲೆಡ್ಜ್ ಆಫ್ ಫ್ಯೂಚರ್ ಎಲ್ಲಿಂದ ಬರಬೇಕು ನಮಗೆ? ನಾಲೆಡ್ಜ್ ಆಫ್ ಫ್ಯೂಚರ್ ಕಮಿಂಗ್ ಫ್ರಮ್ ಪಾಸ್ಟ್ ಈಸ್ ಪ್ರೊಜೆಕ್ಷನ್ಸ್. ಕಾರ್ಪೊರೇಟ್ ಹೌಸಸ್ ಮಾಡ್ತಾರಲ್ಲ, ಹೌದು, ಸೇಲ್ಸ್ ಪ್ರೊಜೆಕ್ಷನ್ಸು, ಸೇಲ್ಸು ಪಾಸ್ಟ್ ಫಿಗರ್ಸ್ ತಗೊಂಡು ಈಗ ಪ್ರೊಜೆಕ್ಟ್ ಮಾಡೋದು. ಹೌದು. ಓಕೆ, ದಟ್ ಈಸ್ ನಾಲೆಡ್ಜ್ ಆಫ್ ಫ್ಯೂಚರ್ ಕಮಿಂಗ್ ಫ್ರಮ್ ಪಾಸ್ಟ್ ಈಸ್ ಪ್ರೊಜೆಕ್ಷನ್ಸ್. ನಾಲೆಡ್ಜ್ ಆಫ್ ಫ್ಯೂಚರ್ ಕಮಿಂಗ್ ಫ್ರಮ್ ಪ್ರೆಸೆಂಟ್ ಈಸ್ ಪ್ರಿಡಿಕ್ಷನ್ಸ್. ನಾಲೆಡ್ಜ್ ಆಫ್ ಫ್ಯೂಚರ್ ಕಮಿಂಗ್ ಫ್ರಮ್ ಫ್ಯೂಚರ್ ಈಸ್ ಪ್ರೊಫೆಸಿ. ಹೊಸ ವಿಷಯ, ನಮಗೆ ಇದ್ರ ಬಗ್ಗೆ ಅರಿವೇ ಇರಲಿಲ್ಲ. Knowledge of future can only come from 3 places, 3 places. Knowledge of future coming from past, knowledge of future coming from present, knowledge of future coming from future itself. ಇದು ಎಕ್ಸ್ಕ್ಲೂಸಿವ್ಲಿ ಸ್ಪೀಡ್ ನ್ಯೂಸ್ ಕನ್ನಡದಲ್ಲಿ. ಅರ್ಥ ಆಗ್ತಿದೆಯೇನಮ್ಮ? ಹಾಗೆ ನಾಲೆಡ್ಜ್ ಆಫ್ ಫ್ಯೂಚರ್ ಎಲ್ಲಿಂದ ಬರಬೇಕು? 3 ಡೈಮೆನ್ಷನಿಂದನೇ ಬರಬೇಕಲ್ವಾ? ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್. ಪಾಸ್ಟಿಂದ ಬರಬೇಕು, ಇಲ್ಲ ಪ್ರೆಸೆಂಟಿಂದ ಬರಬೇಕು, ಇಲ್ಲ ಫ್ಯೂಚರಿಂದನೇ ಬರಬೇಕು. ಇಷ್ಟು ಹೇಳಿ ನಿಮಗೆಲ್ಲ ನನ್ನ ಮಾತು ಕೇಳಿದ್ದಕ್ಕೆ ಧನ್ಯವಾದ ಹೇಳ್ತೀವಿ ಪ್ರೇಕ್ಷಕರೇ. ಥ್ಯಾಂಕ್ ಯು ಸರ್. ಇವತ್ತಿನ ಒಂದು ನಮಗೆ ಸುದಿನ ಇಂಥ ಒಳ್ಳೆ ಮಾಹಿತಿಗಳನ್ನ ನೀವು ನಮಗೆ ಕೊಟ್ರಿ. ನಾವು ಕೂಡ ಸಾಕಷ್ಟು ಅಸ್ಟ್ರಾಲಜಿ ಬಗ್ಗೆ, ನ್ಯೂಮರಾಲಜಿ ಬಗ್ಗೆ, ಮತ್ತು ನಿಮ್ಮ ರೇರ್ ಕಲೆಕ್ಷನ್, ಸ್ಪಿರಿಚುವಲ್ ಕರೆನ್ಸೀಸ್ ಕಲೆಕ್ಷನ್ ಬಗ್ಗೆ, ಅದರ ಏಂಜಲ್ಸ್ ನಂಬರ್ ಬಗ್ಗೆ, ಮತ್ತು ಇದು ಸೈಂಟಿಫಿಕ್ ಆ್ಯಂಡ್ ಇಂಟ್ಯೂಷನ್ ಮತ್ತು ಅಸ್ಟ್ರಾಲಜಿ ಹೆಂಗೆ ವರ್ಕ್ ಆಗುತ್ತೆ, ನಾವು ಈಗಿನ ಟೈಮ್ನಲ್ಲಿ ಹೆಂಗೆ ಅದನ್ನು ಅಳವಡಿಸ್ಕೋಬೇಕು, ರೂಢಿಸ್ಕೋಬೇಕು ಅನ್ನೋದನ್ನು ಸಾಕಷ್ಟು ಮಾಹಿತಿನ ನೀವು ನಮಗೆ ತಿಳಿಸ್ಕೊಟ್ಟಿದ್ದೀರಾ.
ಸ್ಪೀಡ್ ನ್ಯೂಸ್ ಕನ್ನಡ ಚಾಯ್ ಪೆ ಚಾಟಲ್ಲಿ ನಾನು ಚೈತ್ರ, ನಮ್ಮ ಜೊತೆ ಇಷ್ಟೋ ತನಕ ಇದ್ದಿದ್ದು ಡಾಕ್ಟರ್ ಚಂದ್ರಶೇಖರ್ ಗುರೂಜಿ ಚಂದ್ರು ಅವರು. ನಾವು ಸಾಕಷ್ಟು ಬಗ್ಗೆ ತಿಳ್ಕೊಂಡಿದ್ದೀವಿ. ಇನ್ನಷ್ಟು ಮಾಹಿತಿ ಇನ್ಯಾವಾಗಲಾದ್ರೂ ನಾವು ಕೊಡೋಕ್ಕೆ ಟ್ರೈ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್.